ಎಷ್ಟು ಜನಕ್ಕೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ನೀವು ಸಂಕಲ್ಪ ಮಾಡಿ ಒಂದು 9 ಶನಿವಾರಗಳು ಶನೈಶ್ಚರ ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗಿ ನಿಮ್ಮ ಕೆಲಸ ಆಗುತ್ತೆ. ಬಹಳ ಅಭ್ಯಾಸದ ಮೇಲೆ ಹೇಳಿದಾರಲ್ಲ, ಇದು ಮಾಡಿದ್ರೆ ನನ್ನ ಕೆಲಸ ಆಗುತ್ತೆ, ಆಗ್ಬೋದು, ಆದರೂ ಆಗ್ಬೋದು, ಮಾಡಿ ನೋಡೋಣ, ಆ ಥರ ಮೆಕ್ಯಾನಿಕಲ್ಲಾಗಿ ಬರ್ತಾರೆ. ಪೂಜೆ ಮುಗೀತು ಹೋಗ್ತಾರೆ, 7 ವಾರನೂ ಮುಗೀತು, ಏನೂ ಆಗಲ್ಲ ಅವ್ರಿಗೆ. ಬರೀ ಸಂಕಲ್ಪ ತಗೊಂಡು 7 ದಿನ ಮುಗಿಸಿದ್ರೆ 9 ದಿನ ಮುಗಿಸಿದ್ರೆ ಖಂಡಿತ ಏನೂ ಆಗಲ್ಲ. ಸಂಕಲ್ಪಕ್ಕೆ ನೆಕ್ಸ್ಟ್ ಸ್ಟೇಜು ಕಮಿಟ್ಮೆಂಟ್. ಇಲ್ಲದ್ರೆ ಅದು ಪ್ರಾರಂಭ ಆಗೋದೇ ಇಲ್ಲ. ಸಂಕಲ್ಪ ಬೀಜ ಬಿತ್ತೇ ಇಲ್ಲ ನೀವು. ಆ ಕಮಿಟ್ಮೆಂಟ್ ತುಂಬ ಮುಖ್ಯ. ಕಮಿಟ್ಮೆಂಟ್ ಏನು? ಬರೀ ಬಂದು ಹೋಗೋದಲ್ಲ ಕಮಿಟ್ಮೆಂಟು. ನಮ್ಮ ಅಹಂಕಾರ ಇಷ್ಟಪಡಲ್ಲ, ಕಮಿಟ್ಮೆಂಟ್ ಇಷ್ಟಪಡಲ್ಲ. ಫಸ್ಟು ಕಮಿಟ್ ಮಾಡ್ಕೊಂಡ ತಕ್ಷಣ ನಮ್ಮ ಅಹಂಕಾರನ ರಿವೋಲ್ಟ್ ಮಾಡ್ತೀವಿ ನಾವು. ಅದಕ್ಕೆ ಸಂಕಲ್ಪ ಆದಮೇಲೆ ಕಮಿಟ್ಮೆಂಟ್. ನಾವಿವಾಗ ನಮ್ಮನ್ನು ನಮ್ಮ ಅಹಂಕಾರ ಕಂಟ್ರೋಲ್ ಮಾಡಲ್ಲ, ಅದು ನಮಗೆ ಅರಿವಿರಬೇಕು. ನಾವು ಹೇಳ್ತಾ ಇದ್ದೀವಿ ಈಗ ಅದಕ್ಕೆ, ನೀನು ಟೈಮ್ ಕೊಡೋದಾ ಇಲ್ಲ, ನನಗೆ ಬೇರೆದಕ್ಕೆ ಟೈಮ್, ಪರ್ಸನಲ್ ಟೈಮ್ ಇದೆ, ನೀನು ಕೊಡಲ್ಲ ಟೈಮ್ ನಾನು. ಇಟ್ ಈಸ್ ರಿವೋಲ್ಟಿಂಗ್ ಎಗೇನ್ಸ್ಟ್ ಯುವರ್ ಈಗೋ ವಿಚ್ ಈಸ್ ದಿ ರೂಟ್ ಕಾಸ್ ಫಾರ್ ಯುವರ್ ಪ್ರಾಬ್ಲಮ್. ಇಟ್ ಈಸ್ ಅ ಕಾಸ್ ಫಾರ್ ಎವ್ರಿ ಟ್ರಬಲ್. ನಿಮಗದು ಗೊತ್ತಿಲ್ಲ. ಫಸ್ಟ್ ಏನು ಮಾಡಬೇಕು, ಅದಕ್ಕೆ ರಿವೋಲ್ಟ್ ಮಾಡೋಕ್ಕೆ ನಮಗೆ ಕಮಿಟ್ಮೆಂಟ್ ಬೇಕು. ಕಮಿಟ್ಮೆಂಟ್ ಮಾಡಿ 1-2 ವಾರ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಇದು ನಾನು ಇಷ್ಟಪಟ್ಟು ಬರ್ತಾಯಿದ್ದೀನಿ ಅಂದರೆ ನನ್ನ ಅಹಂಕಾರನ ನಾನೇ ಕಂಟ್ರೋಲ್ ಮಾಡಬಹುದು. ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಇದುವರೆಗೂ ಆಗಲ್ಲ ಅಂತಿದ್ದಿದ್ದು ಯಾಕೆ ಅಂದರೆ ನಿಮ್ಮ ಅಹಂಕಾರ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಈಗಲೂ ಬಂದಾಗಲೂ 7 ದಿನವೂ ಏನೋ ಬರ್ತಾ ಇದ್ದರೆ ಇಷ್ಟ ಇಲ್ಲದೆ ಯಾರಿಗೋಸ್ಕರನೋ ಅದು ಅಹಂಕಾರನೇ. ಏನೋ ಹೇಳಿಬಿಟ್ಟಿದ್ದೀನಲ್ಲ, ಮಾಡಿಬಿಟ್ಟಿದ್ದೀನಲ್ಲ, ಹೋಗ್ಬಿಟ್ಟು ಬಂದ್ಬಿಡೋಣ, ಇವೆಲ್ಲನೂ ನಮ್ಮ ಈಗೋದೇನೆ. ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದೆ ಈಗೋ, ಅಡ್ಜಸ್ಟ್ ಮಾಡ್ಕೋತಾ ಇದೆ. ನಾವು ನಮ್ಮ ಮಾತು 1 ವಾರ ಕೇಳೋಣ, ಆಮೇಲೆ ಹೇಗಿದ್ರು ನಾನು ಅವ್ರ ಮಾತೆ ಕೇಳ್ತೀನಿ, ಅದ್ರ ಮಾತೆ ಕೇಳ್ತೀನಿ ಅಂತ. ನಾವು ಇನ್ನೂ ಸ್ಲೇವ್ ಆಗೇ ಇದ್ದೀವಿ ಈಗೋಗೆ. ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಯಾವಾಗ ಅಹಂಕಾರದಲ್ಲೇ ಬಂದು 7 ದಿವಸ ಕಳೆದ್ರೆ ಏನೂ ಆಗಲ್ಲ. ನಾವು ಯಾವಾಗ ಪಕ್ಕಕ್ಕೆ ಇಡ್ತೀವಿ, ನಮ್ಮ ಒಳಗಡೆಯಿಂದ ಇಷ್ಟಪಟ್ಬಿಟ್ರೆ ಅಹಂಕಾರ ಸುಮ್ಮನಾಗುತ್ತೆ. ಇದು ನಮ್ಮದು ಪರ್ಸನಲ್ಲು. 1 ವಾರದಲ್ಲಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. 7 ವಾರ ಮುಗಿಯೋಷ್ಟರಲ್ಲಿ ನೀವು ಕಾನ್ಸ್ಟೆಂಟ್ ನಿಮ್ಮ ತಲೆಯಲ್ಲಿರುತ್ತೆ, ಶನಿವಾರ ನಂದು, ಶನಿವಾರ ಮೈ ಟೈಮ್, ಶನಿವಾರ ನಂದು, ನಾನು ಪೂಜೆ ಮಾಡೋದು, ನನಗೋಸ್ಕರ ಹೋಗ್ತಾಯಿದ್ದೀನಿ, ಯಾರಿಗೋಸ್ಕರನೂ ಅಲ್ಲ. ಇದು ಡೆಡಿಕೇಶನ್ ಬರುತ್ತೆ ಪೂಜೆಯಲ್ಲಿ. ಆವಾಗ ಕೆಲಸ ಆಗೋಕ್ಕೆ ಶುರು ಆಗುತ್ತೆ. ನಿಮ್ಮ ಮುಖಲಕ್ಷಣ ಚೇಂಜ್ ಆಗುತ್ತಲ್ಲ, ಗ್ರಹಗತಿ ಚೇಂಜ್ ಆಗಿದೆ ಅಂತ ಅರ್ಥ. ಆಗ ನೋಡಿ